ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿರುವಂಥ ಕೆಲಸನ ಬೇಗ ಮುಗಿಸ್ಕೊಳ್ಳೋದಕ್ಕೋಸ್ಕರ, ಮನೆ ಕ್ಲೀನ್ ಆ್ಯಂಡ್ ನೀಟಾಗಿರೋದಕ್ಕೋಸ್ಕರ ಉಪಯೋಗವಾಗುವಂಥ ಟಿಪ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಬಿಗಿನರ್ಸ್ ಆಗಿದ್ದರೆ ನೀವು ಈ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆ ಕೆಲಸ ಅನ್ನೋದು ಬೇಗನೆ ಮುಗ್ದೋಗುತ್ತೆ. ಸೊ ಹಾಗಾದರೆ ಆ ಟಿಪ್ಸ್ ಎಲ್ಲ ಏನು ಅಂತೆಲ್ಲ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಮಾಡುವಂಥ ಪ್ರತಿಯೊಂದು ಕಮೆಂಟಿಂದ ನನಗೂ ಕೂಡ ಮೋಟಿವೇಟ್ ಆಗುತ್ತೆ, ಇನ್ನೂ ಇಂಟ್ರೆಸ್ಟಿಂಗ್ ಕಂಟೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಟಿಪ್ ನಂಬರ್ 1, ಕಿಚನಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಿಚನ್ ಎನಿ ಟೈಮ್ ನೀಟಾಗಿರಬೇಕು, ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರ್ದಿರ ಇರಬೇಕು ಅನ್ನೋದಾದರೆ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ಆದಷ್ಟು ಬೆಳಗ್ಗೆನೇ ಕಿಟಕಿಗಳನ್ನ ಓಪನ್ ಮಾಡಿ ಇಡಿ. ನೋಡ್ತಾ ಇದ್ದೀರಲ್ವಾ, ಮಳೆ ಬಿದ್ದಿರೋ ನೆಕ್ಸ್ಟ್ ಡೇ ನಾನು ಈ ಒಂದು ವಿಡಿಯೋನ ಶೂಟ್ ಮಾಡಿದ್ದೀನಿ. ತುಂಬ ಪ್ಲೆಸೆಂಟ್ ಆಗಿದೆ, ವೆದರ್ ಕೂಡ ತುಂಬ ಕೂಲಾಗಿರುತ್ತೆ. ಸೊ ಕಿಚನ್ನ ನಾವು ಎಂಜಾಯ್ ಮಾಡಬೇಕು, ಕಿಚನಲ್ಲಿ ಮಾಡೋವಂಥ ಕೆಲಸನ ಎಂಜಾಯ್ ಮಾಡಬೇಕು ಅಂದರೆ ಫಸ್ಟ್ಗೆ ಕಿಚನ್ ಕ್ಲೀನಾಗಿರಬೇಕಾಗುತ್ತೆ. ಆದಷ್ಟು ನೈಟ್ ಟೈಮ್ ಕ್ಲೀನಿಂಗ್ ರೊಟೀನ್ಸ್ ಎಲ್ಲ ಏನಿರುತ್ತೆ, ಪಾತ್ರೆ ತೊಳೆದು ಇಡೋವಂಥದ್ದಿರ್ಬೋದು, ಕಟ್ಟೆ ಎಲ್ಲ ನೀಟಾಗಿ ಒರೆಸೋವಂಥದ್ದಿರ್ಬೋದು, ಸ್ಟವ್ ಕ್ಲೀನ್ ಮಾಡೋವಂಥದ್ದಿರ್ಬೋದು, ಈ ರೀತಿ ನಾವು ಕಿಚನ್ನ ನಾವು ನೈಟಲ್ಲೇ ಕ್ಲೀನಾಗಿ ಇಟ್ಕೊಳ್ಳೋದಾದರೆ ಮಾರ್ನಿಂಗ್ ತುಂಬ ಪ್ಲೆಸೆಂಟಾಗಿರುತ್ತೆ. ಇನ್ನು ಮಾರ್ನಿಂಗ್ ನಾವು ರಾತ್ರಿ ತೊಳೆದಿಟ್ಟಿರೋವಂಥ ಪಾತ್ರೆಗಳನ್ನ ಕೂಡ ಕ್ಲಿಯರ್ ಮಾಡಿಬಿಟ್ರೆ ಸೊ ನೆಕ್ಸ್ಟ್ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬ ಸುಲಭ ಆಗುತ್ತೆ. ಅಡುಗೆ ಮನೆ ಕೌಂಟರ್ ಎಲ್ಲ ಏನಿರುತ್ತೆ ಅದು ತುಂಬ ಎಂಟಿಯಾಗಿರೋದ್ರಿಂದ ಕೆಲಸಗಳು ಕೂಡ ಫಟಾಫಟ್ ಅಂತ ಬೇಗನೆ ಮುಗಿಸ್ಕೊಂಡ್ಬಿಡ್ಬೋದು. ಆದಷ್ಟು ಫಸ್ಟಿಗೆ ನಾವು ಕೌಂಟರ್ನ ಎಂಟಿ ಮಾಡ್ಕೊಳ್ಬೇಕಾಗುತ್ತೆ. ನಾನು ಕೆಲವೊಂದು ವೆಸಲ್ಸ್ನೆಲ್ಲ ಕೂಡ ಕೌಂಟರ್ ಮೇಲೇ ಡ್ರೈಯಿಂಗ್ ಶೀಟ್ ಬರುತ್ತೆ ಅಲ್ವಾ, ಅದ್ರ ಮೇಲೇ ಒಣಗಾಕಕ್ಕೆ ಬಿಟ್ಟಿದ್ದೆ. ಈಗ ಇಮ್ಮಿಡಿಯೇಟಾಗಿ ಅದನ್ನೆಲ್ಲ ಕೂಡ ಅದರ ಪ್ಲೇಸಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಜಾಸ್ತಿ ಪಾತ್ರೆಗಳಿದ್ದಾಗ ನಾನು ಕೆಲವೊಂದು ಟ್ರಿಕ್ಸ್ನ ಫಾಲೋ ಮಾಡ್ತೀನಿ ಈ ಒಂದು ವೆಸಲ್ಸ್ನೆಲ್ಲ ಎತ್ತಿಡೋದಕ್ಕೋಸ್ಕರ. ಫಸ್ಟಿಗೆ ಯಾವ್ಯಾವ ವೆಸಲ್ಸ್ ಎಲ್ಲೆಲ್ಲಿ ಇಡಬೇಕೋ ಆ ಕೌಂಟರ್ ಏನಿರುತ್ತೆ ಅಲ್ಲಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಟೈಮು ನಾವು ಜಸ್ಟ್ ಒಂದು ಓಪನ್ ಮಾಡಿಬಿಟ್ಟು ಈ ರೀತಿ ಡ್ರಾನ ಅಲ್ಲಿ ಇಡಬೇಕಾಗಿರೋಂಥದ್ದೆಲ್ಲ ಫಟಾಫಟ್ ಅಂತ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಡ್ಬೋದು. ಒಂದೊಂದು ಐಟಮ್ಗೂ ಕೂಡ ಒಂದೊಂದು ಸರಿ ಓಪನ್ ಮಾಡ್ದಿರ ಎಲ್ಲದನ್ನು ಕೂಡ ಒಂದು ಸರಿ ಕೌಂಟರ್ ಮೇಲೆ ಇಟ್ಬಿಟ್ರೆ ಆ ಒಂದು ಕಬೋರ್ಡ್ಗೆ ಸಂಬಂಧಪಟ್ಟಿರುವಂಥ ವೆಸಲ್ಸ್ನ ಇಮ್ಮಿಡಿಯೇಟಾಗಿ ಅದರಲ್ಲಿ ಇಟ್ಬಿಡ್ಬೋದು. ಈ ರೀತಿ ನಾನು ಪಾತ್ರೆಗಳನ್ನ ಎತ್ತಿಡಬೇಕಾದ್ರೆ ಕಟ್ಟೆ ಏನಿರುತ್ತೆ ಕಟ್ಟೆ ಮೇಲೇ ಈ ಒಂದು ಡ್ರಾಸಲ್ಲಿ ಇಡೋವಂಥ ಪಾತ್ರೆಗಳನ್ನೆಲ್ಲ ಕೂಡ ಆ ಒಂದು ಡ್ರಾ ಹತ್ರನೇ ಇಟ್ಟಿರ್ತೀನಿ. ಈಗ ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಒಂದು ಸತಿ ಓಪನ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ಅದರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಐ ಹೋಪ್ ಈ ಒಂದು ಟಿಪ್ಸ್ ಕೂಡ ನಿಮಗೂ ಎಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದೆಲ್ಲ ಸಿಂಪಲ್ ಟಿಪ್ಸ್ ಅನಿಸುತ್ತೆ, ಬೇರೆಯವ್ರು ಹೇಳಿದಾಗ ಮಾತ್ರನೇ ನಮಗೆ ಹೌದಲ್ವಾ ಅನಿಸುತ್ತೆ. ಈ ರೀತಿ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಕೆಲಸ ಅನ್ನೋದು ಬೇಗ ಮುಗಿಯುತ್ತೆ. ಈಗ ಉಳಿದಿರೋಂಥ ಎಲ್ಲ ವೆಸಲ್ಸ್ನ ಕೂಡ ನಾನು ಅದರ ಪ್ಲೇಸಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆರ್ಗನೈಸ್ ಮಾಡಿದಾದಮೇಲೆ ಕೌಂಟರ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದು ಕೂಡ ತೋರಿಸ್ತೀನಿ. ಬೆಳಗಿನ ವೆದರ್ ತುಂಬ ಕೂಲಾಗಿ ಪ್ಲೆಸೆಂಟ್ ಆಗಿರುತ್ತೆ ಅಲ್ವಾ, ಆ ಒಂದು ವೆದರ್ನ ನಾವು ಎಂಜಾಯ್ ಮಾಡಬೇಕು ಅಂದರೆ ಇನ್ಸೈಡಿಂದ ಕೂಡ ಹ್ಯಾಪಿಯಾಗಿರಬೇಕು. ಅಂದರೆ ನಮಗಿರುವಂಥ ಕೆಲಸಗಳು ಕಡಿಮೆ ಇರಬೇಕು. ಕೆಲಸಗಳು ಕಡಿಮೆ ಮಾಡ್ಕೊಳ್ಬೇಕಾಗಿರುವಂಥದ್ದು ನಾವೇ. ಸೊ ಇರೋವಂಥ ಕೆಲಸಗಳನ್ನ ನಾವು ಪ್ಲಾನಿಂಗಲ್ಲಿ ಮಾಡ್ಕೊಳ್ಳೋದಾದರೆ ನಮ್ಮ ಕೆಲಸಗಳು ಬೇಗ ಮುಗಿಯುತ್ತೆ. ಆಗ ನಮಗೆ ಫ್ರೀ ಟೈಮ್ ಅನ್ನೋದು ಸ್ವಲ್ಪ ಆದರೂ ಕೂಡ ಸಿಗುತ್ತೆ. ನೋಡಿ, ಕೌಂಟರ್ ಈಗ ನೀಟಾಗಿದೆ. ಈ ಥರ ನೀಟಾಗಿರೋಂಥ ಕಿಚನಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಉತ್ಸಾಹ ಅನ್ನೋದು ಬರುತ್ತೆ ಅಲ್ವಾ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಟಿಪ್ ನಂಬರ್ 2, ಆದಷ್ಟು ಮನೆಯ ಎಂಟ್ರೆನ್ಸಲ್ಲಿ ಏನಿರುತ್ತೆ ಅಂದರೆ ಮನೆ ಒಳಗಡೆ ಯಾರಾದರೂ ಇಮ್ಮಿಡಿಯೇಟಾಗಿ ಬಂದು ಕೂತ್ಕೊಳ್ಳೋವಂಥ ಏರಿಯಾ ಏನಿರುತ್ತೆ, ಲಿವಿಂಗ್ ಏರಿಯಾ ಅಥವಾ ಹಾಲ್ ಅಂತ ಏನು ಹೇಳ್ತೀವಿ, ಈ ಒಂದು ಏರಿಯಾನ ಆದಷ್ಟು ನೀಟಾಗಿ ಇಟ್ಕೊಳ್ಬೇಕಾಗತ್ತೆ. ನಾನು ಈ ರೀತಿ ನೆಲ ಒರೆಸ್ತಾ ಇರಬೇಕಾದ್ರೇ ಈ ಒಂದು ಏರಿಯಾಸ್ನೆಲ್ಲ ಕೂಡ ಈ ರೀತಿ ನಾನು ರೀಅರೇಂಜ್ ಅನ್ನೋದು ಮಾಡ್ಕೊಳ್ತೀನಿ. ದಿವಾನ ಸೋಫಾಸ್ ಏನಾದರೂ ಇದ್ದರೆ ಅದರ ಕವರ್ಸ್ ಅನ್ನೋದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿರುತ್ತೆ, ಅದನ್ನೆಲ್ಲ ಕೂಡ ಸೆಟ್ ಮಾಡೋ ಅಂಥದ್ದು ಇರ್ಬೋದು. ನೆಕ್ಸ್ಟು ಟೇಬಲ್ ಎಲ್ಲನೂ ಹಾಕಿರ್ತೀವಲ್ವ, ಸೆಂಟರ್ ಟೇಬಲ್ಲು, ಅದ್ರ ಮೇಲಿರುವಂಥ ಪೇಪರ್ ಎಲ್ಲ ಕೂಡ ತೆಗೆದು ನೀಟಾಗಿ ಜೋಡಿಸ್ಬಿಟ್ಟು ಅದನ್ನು ಕೂಡ ಒಂದ್ಸರಿ ವೈಪ್ ಮಾಡೋ ಅಂಥದ್ದು ಇರ್ಬೋದು. ನೆಕ್ಸ್ಟು ತುಂಬ ಡಸ್ಟ್ ಅನ್ನೋದು ಕೂತ್ಕೊಳ್ತಾ ಇರುತ್ತೆ, ವಿಂಡೋಸ್ ಎಲ್ಲ ಎನಿ ಟೈಮ್ ಓಪನ್ ಇಟ್ಟಿರೋದ್ರಿಂದ ಈ ವಿಂಡೋಸ್ನ ಕೂಡ ಜಸ್ಟ್ ಮೇಲಿಂದ ಮೇಲೆ ಈ ರೀತಿ ಒಂದ್ಸತಿ ಒರೆಸಿಡೋದ್ರಿಂದ ನೋಡೋಕ್ಕೆ ನೀಟಾಗಿ ಅನಿಸುತ್ತೆ. ಮನೆಗೆ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೂ ಕೂಡ ನಮಗೇನೂ ಹೆಸಿಟೇಟ್ ಆಗೋಲ್ಲ, ಆರಾಮಾಗಿ ನಾವು ಡೀಲ್ ಮಾಡ್ಬೋದು. ಒಂದು ವೇಳೆ ನಾವು ಈ ರೀತಿ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಸಡನ್ನಾಗಿ ಮನೆಗೆ ಯಾರಾದರೂ ಬಂದರೆ ಸೊ ಅದು ಅಲ್ಲಿದೆ ಇದು ಇಲ್ಲಿದೆ ಅನ್ನೋ ಫೀಲಿಂಗಲ್ಲೇ ಇರ್ತೀವಿ. ಅದ್ರ ಬದಲಾಗಿ ಇಮ್ಮಿಡಿಯೇಟಾಗಿ ಒಂದ್ಸರಿ ಈ ರೀತಿ ವೈಪೌಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕೆಲಸ ಕೇವಲ ಒಂದು 5 ನಿಮಿಷ ಇಡಿಸುತ್ತೆ ಅಷ್ಟೇ. ಇದೇ ಕೆಲಸನ ನಾವು ಬೇರೆ ಟೈಮಲ್ಲಿ ಮಾಡ್ತೀವಿ ಅನ್ನೋದಾದರೆ ತುಂಬ ಹೊತ್ತು ಇಡಿಸ್ಬೋದು. ಆದಷ್ಟು ಮಾರ್ನಿಂಗಲ್ಲಿ ಈ ರೀತಿ ಒಂದು 5-10 ನಿಮಿಷದಲ್ಲೂ ಕೂಡ ನೀವು ಕೆಲಸಗಳು ಮಾಡೋ ಅಂಥದ್ದು ಏನಿರುತ್ತೆ ಅದನ್ನು ಆಗಿಂದಾಗಲೇ ಮಾಡಿ ಮುಗಿಸ್ಕೊಂಡ್ರೆ ಬೆಟರು. ಈಗ ಇದೇ ಕ್ಲಾತ್ನ ನಾನು ನೀಟಾಗಿ ಒಂದ್ಸರಿ ವಾಶ್ ಮಾಡಿಕೊಂಡು ನಾರ್ಮಲಾಗಿ ಈ ರೀತಿ ಡೈನಿಂಗ್ ಏರಿಯಾದಲ್ಲಿರುವಂಥ ಒಂದು ಟೇಬಲ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕೂಡ ಒಂದ್ಸರಿ ಜಸ್ಟ್ ವೈಪೌಟ್ ಮಾಡ್ತಾ ಇದ್ದೀನಿ. ಈ ರೀತಿ ಕಟ್ಟೆಗಳಿರ್ಬೋದು, ಟೇಬಲ್ಸ್ ಇರ್ಬೋದು, ಆಗಿಂದಾಗಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎನಿ ಟೈಮ್ ಮನೆ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ.
ನೆಕ್ಸ್ಟು ಕಿಟಕಿಗಳನ್ನ ಕೂಡ ನಾನು ಇದೇ ರೀತಿ ಒರೆಸ್ತಾ ಇರ್ತೀನಿ. ಈಗ ಲುಕ್ ನೋಡ್ತಾ ಇದ್ದೀರಲ್ವ ಎಷ್ಟು ಫ್ರೆಶ್ ಆಗಿದೆ ಅಂತ. ನೆಲ ಕೂಡ ಒರೆಸಿ ಗುಡಿಸಿ ಎಲ್ಲನೂ ಆಗಿದೆ, ಡಸ್ಟಿಂಗ್ ಎಲ್ಲ ಮಾಡಿ ಆಗಿದೆ. ಎಲ್ಲದನ್ನ ಅದರ ಪ್ಲೇಸಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಬೆಳಗ್ಗೆನೇ ಒಂದ್ಸರಿ ನಾವು ಮನೇನ ನೀಟಾಗಿ ಸೆಟ್ ಮಾಡ್ಕೊಂಬಿಟ್ರೆ ಹೋಲ್ ಡೇ ಮನೆ ಫ್ರೆಶ್ ಆಗಿರುತ್ತೆ. ಅಲ್ಲಿ ಕ್ಲೀನ್ ಮಾಡಿಲ್ಲ, ಇಲ್ಲಿ ಕ್ಲೀನ್ ಮಾಡಿಲ್ಲ, ಸಡನ್ನಾಗಿ ಯಾರಾದರೂ ಬರ್ತಾರೆ ಅನ್ನೋ ಭಯ ಕೂಡ ಇರಲ್ಲ. ಎನಿ ಟೈಮ್ ಮನೆ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಸಡನ್ನಾಗಿ ಯಾರಾದರೂ ಬಂದು ಕೂಡ ಸ್ವಲ್ಪ ಆಚೀಚೆ ಹೋಗಿದ್ರು ಕೂಡ ನಾವು ಜೋಡಿಸ್ಕೊಳ್ಬೋದು. ಈಗಾಗಲೇ ಮಾರ್ನಿಂಗ್ ಟೈಮ್ ನಾವು ಒಂದ್ಸರಿ ಅರೇಂಜ್ ಮಾಡ್ಕೊಂಡಿರೋದ್ರಿಂದ. ನೆಕ್ಸ್ಟು ಆದಷ್ಟು ಅಡುಗೆ ಕೆಲಸ ಬೇಗ ಆಗಬೇಕು ಅನ್ನೋರಿಗೆ ವರ್ಕಿಂಗ್ ವುಮೆನ್ಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈಗ ತುಂಬ ಡಿಫ್ರೆಂಟ್ ಆಗಿರುವಂಥ ದೋಸಾಸ್, ಇಡ್ಲಿ ಎಲ್ಲ ಬಂದುಬಿಟ್ಟಿದೆ ಅಲ್ವಾ. ನಾನು ಒಂದೊಂದು ಸಾರಿ ರಾಗಿ ಇಡ್ಲಿ ಮಾಡ್ತಿರ್ತೀನಿ, ಕೆಲವೊಂದು ಸಾರಿ ಮಿಲ್ಲೆಟ್ಸಿಂದ ಯೂಸ್ ಮಾಡಿರೋಂಥ ಬ್ಯಾಟರ್ನ ಉಪಯೋಗಿಸ್ಕೊಳ್ತಾ ಇರ್ತೀನಿ. ಬ್ಯಾಟರ್ ರೆಡಿ ಇದ್ದರೆ ಸಾಕಾಗುತ್ತೆ. ನಾವು ಉತ್ತಪ್ಪಮ್ ಇರ್ಬೋದು, ಸೆಟ್ ದೋಸೆ ಇರ್ಬೋದು, ಮಸಾಲ ದೋಸೆ, ನಾರ್ಮಲ್ ಪ್ಲೈನ್ ದೋಸೆ ಇರ್ಬೋದು, ಪಡ್ಡೂಸ್ ಇರ್ಬೋದು, ಇಡ್ಲಿ, ಈ ರೀತಿ ಡಿಫ್ರೆಂಟ್ ಆಗಿರೋಂಥದ್ದನ್ನೆಲ್ಲ ಕೂಡ ಟ್ರೈ ಮಾಡ್ಬೋದು. ಇದರಲ್ಲೇ ನಾವು ವೆಜಿಟೇಬಲ್ಸ್ನ ಉಪಯೋಗಿಸ್ಕೊಂಡು ಕೂಡ ನಾವು ತುಂಬ ರೆಸಿಪೀಸ್ ಅನ್ನೋದು ಮಾಡ್ಬೋದು. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಇವತ್ತು ಕೂಡ ನಾನು ಮಿಲ್ಲೆಟ್ಸಿಂದ ನಾನು ದೋಸೆ ಬ್ಯಾಟರ್ನ ರೆಡಿ ಮಾಡಿದ್ದೆ. ಇದು ಆಲ್ ಇನ್ ಒನ್. ದೋಸೆ, ಪಡ್ಡು, ಇಡ್ಲಿ ಎಲ್ಲ ಕೂಡ ಇದೇ ಒಂದು ಬ್ಯಾಟರಿಂದ ರೆಡಿ ಮಾಡ್ಕೊಳ್ತೀನಿ. ಆದಷ್ಟು ಸ್ವಲ್ಪ ಬ್ಯಾಟರ್ನ ಜಾಸ್ತಿ ಮಾಡಿಕೊಂಡು ಈ ರೀತಿ ನನಗೆ ಎಷ್ಟು ಬ್ಯಾಟರ್ ಬೇಕೋ ಅಷ್ಟನ್ನು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡು ಉಳಿದಿರೋ ಅಂಥದ್ದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ನಿಮ್ಮಲ್ಲೇ ಕೆಲವೊಬ್ಬರು ತಿಳಿಸ್ತಾ ಇದ್ರಿ, ನಾನು ಟಪ್ಪರ್ವೇರ್ ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಬ್ಯಾಟರ್ನ ಎತ್ತಿಡ್ತಿದ್ದೆ ಮೇಡಮ್, ಪ್ಲಾಸ್ಟಿಕ್ ಬಾಟಲ್ಸ್ನ ಉಪಯೋಗಿಸ್ಕೊಳ್ಬೇಡಿ ಅಂತ. ಸೊ ಈಗ ನಾನು ಸ್ಟೀಲ್ ಬಾಕ್ಸಲ್ಲಿ ಹಾಕಿಬಿಟ್ಟು ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಫ್ರಿಜ್ಜಲ್ಲಿ. ಈಗ ನೆಕ್ಸ್ಟು ನಾನು ಮಸಾಲ ದೋಸೆನ ಮಾಡ್ತಾಯಿದ್ದೀನಿ. ಕೆಲಸ ಕಡಿಮೆ ಮಾಡಬೇಕು ಅಂದರೆ ಕೆಲವೊಂದು ಟಿಪ್ಸ್ ಹೇಳ್ತಾ ಇದ್ದೀನಲ್ವ. ಸೊ ಈಗ ನಾನು ಮಸಾಲ ದೋಸೆಗೋಸ್ಕರ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಬೇರೆ ಬೌಲ್ಸಲ್ಲೆಲ್ಲನೂ ಹಾಕಿ ಇಡ್ಬೋದು. ಬಟ್ ಏನಾದರೂ ಉಳಿದ್ರೆ ಇದೇ ಡಬ್ಬಿಯಲ್ಲೇ ನಾವು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟು ಫಸ್ಟಿಗೆ ನಾನು ಮಸಾಲೆನ ರುಬ್ಕೊಂಡಿದ್ದೀನಿ, ಅದರಲ್ಲೇ ನಾನು ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಫಸ್ಟು ಚಟ್ನಿ ರೆಡಿ ಮಾಡಿಕೊಂಡು ಆಮೇಲೆ ಮಸಾಲೆ ಕೂಡ ರುಬ್ಕೊಳ್ಬೋದು. ಈ ರೀತಿ ನಾನು ಇದೇ ಮಿಕ್ಸಿ ಜಾರಲ್ಲಿ ಚಟ್ನಿ ಕೂಡ ಮಿಕ್ಸಿಗೆ ಹಾಕಿದ್ದೀನಿ. ಇನ್ನು ನೀವು ಚಟ್ನಿಗೆ ಒಗ್ಗರಣೆ ಕೊಡೋದಾದರೆ ಒಗ್ಗರಣೆ ಯಾವ ಪಾತ್ರೆಯಲ್ಲಿ ಹಾಕ್ತೀರಾ, ಚಟ್ನಿನ ಯಾವ ಪಾತ್ರೆಯಲ್ಲಿ ಹಾಕ್ತೀರಾ ಅದೇ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡು ಚಟ್ನಿನ ಹಾಕ್ಕೊಳ್ಬೋದು. ಬಟ್ ನಾನು ಸ್ವಲ್ಪ ಆಯಿಲ್ನ ಕಡಿಮೆ ಮಾಡೋಣ ಅನ್ನೋದ್ರಿಂದ ಇಲ್ಲಿ ಒಗ್ಗರಣೆ ಏನು ಮಾಡಿಲ್ಲ, ಡೈರೆಕ್ಟಾಗಿ ಒಂದು ಬೌಲಲ್ಲಿ ಹಾಕಿಬಿಟ್ಟು ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಇಮ್ಮಿಡಿಯೇಟಾಗಿ ಈ ರೀತಿದೆಲ್ಲ ಕೂಡ ನಾನು ವಾಶ್ ಮಾಡಿ ಇಡ್ತಾ ಇದ್ದೀನಿ. ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿರೋವಂಥದ್ದು, ಪಾತ್ರೆ ತೊಳೆಯೋದು ತುಂಬಾ ಕಷ್ಟ, ಜಾಸ್ತಿ ಪಾತ್ರೆಗಳಿದೆ ಅಂತ ಅಂದ್ಕೊಳ್ತಾ ಇರ್ತೀರಲ್ವ, ಅಂಥವರು ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ಬೋದು. ಇಮ್ಮಿಡಿಯೇಟಾಗಿ ನೀವು ಯೂಸ್ ಮಾಡಿರೋಂಥದ್ದನ್ನು ಒಂದ್ಸರಿ ನೀರಲ್ಲಿ ವಾಶ್ ಮಾಡಿ ಇಟ್ಬಿಟ್ರೆ ನಿಮಗೆ ಅಲ್ಲಿಗೆ ಸಿಂಕು ಕೂಡ ನೀಟಾಗಿರುತ್ತೆ. ನೆಕ್ಸ್ಟ್ ಟೈಮ್ ನಿಮಗೆ ಪಾತ್ರೆಗಳು ಜಾಸ್ತಿ ಇದೆ ಅಂತ ಕೂಡ ಅನಿಸಲ್ಲ. ಈ ರೀತಿ ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡೋದ್ರಿಂದ ಕೂಡ ಬೇಗನೆ ನಾವು ಕ್ಲೀನ್ ಮಾಡ್ಕೊಳ್ಬೋದು. ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಮಿಲ್ಲೆಟ್ಸ್ ಬ್ಯಾಟರಿಂದನೇ ನಾನು ಮಸಾಲ ದೋಸೆ ಅನ್ನೋದು ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನಾವು ಕ್ರಿಸ್ಪಿಯಾಗಾದರೂ ಮಾಡ್ಕೊಳ್ಬೋದು ಅಥವಾ ನಿಮಗೆ ಸಾಫ್ಟಾಗಿ ಬೇಕಂದರೆ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬೋದು. ಇದೇ ಬ್ಯಾಟರಿಂದನೇ ನಾನು ಸೆಟ್ ದೋಸೆ ಕೂಡ ಹಾಕಿ ಕೊಟ್ಟಿದ್ದೀನಿ. ಇನ್ನು ಕೆಲವೊಂದು ಸರಿ ಮಕ್ಕಳಿಗೆ ಖಾರ ಎಲ್ಲನೂ ಇಷ್ಟ ಆಗಲ್ಲ. ಇನ್ನು ಮನೆಗೆ ಯಾರಾದರೂ ಬಂದರೂ ಕೂಡ ಕೆಲವೊಬ್ಬರು ಪ್ರಿಫರ್ ಮಾಡ್ತಾರೆ ಅಥವಾ ಕೆಲವೊಬ್ಬರು ಪ್ಲೈನ್ ದೋಸೆನೇ ಇಷ್ಟಪಡ್ತಿರ್ತಾರೆ. ಅಂಥವ್ರಿಗೆ ನೀವು ಒಂದೇ ಬ್ಯಾಟರಲ್ಲಿ ಎಲ್ಲ ರೀತಿಯ ದೋಸೆಗಳನ್ನ ಕೂಡ ಹಾಕಿ ಕೊಡ್ಬೋದು. ಈಗ ನೋಡಿ ದೋಸೆ ಎಲ್ಲ ಕೂಡ ಹಾಕಿ ಆಗಿದೆ. ನಾನು ಆಗಲೇ ಹೇಳ್ದಂಗೆ ಮಸಾಲೆನ ನಾನು ಅದೇ ಡಬ್ಬಿಯಲ್ಲೇ ನೀಟಾಗಿ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪಾತ್ರೆ ಜಾಸ್ತಿ ಬೀಳುತ್ತೆ ಅಂತ ಅಂದವರು ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ. ಇನ್ನೊಂದು ಟಿಪ್ನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಬೆಳಗ್ಗೆನೇ ಒಂದು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ರೀತಿಯಾಗಿರುವಂಥ ಜ್ಯೂಸ್ ಅಂತ ಕೂಡ ಹೇಳ್ಬೋದು. ಸೌತೆಕಾಯಿ ಇಲ್ಲದೇ ಇರೋ ಕಾರಣ ನಾನು ಜಸ್ಟ್ ಬೆಟ್ಟದ ನೆಲ್ಲಿಕಾಯಿ ಮತ್ತು ಶುಂಠಿನ ಯೂಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ನಿಂಬೆ ರಸ ಮತ್ತು ಪೆಪ್ಪರ್ ಪೌಡರು, ಸಾಲ್ಟ್ ಹಾಕ್ಕೊಳ್ಳೋದು ಅಷ್ಟೇ. ಈಗ ಈ ಒಂದು ಮಿಕ್ಸಿ ಜಾರ್ನ ಕೂಡ ಇಮ್ಮಿಡಿಯೇಟಾಗಿ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಈ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ನನಗೆ ನೆಕ್ಸ್ಟು ನಾನು ಪಾತ್ರೆ ತೊಳಿಬೇಕಾದ್ರೆ ಒಂದು 10ರಿಂದ 15 ನಿಮಿಷ ಕಡಿಮೆ ಆಗ್ತಾಯಿದೆ. ಈ ರೀತಿ ಒಂದು ಬಾಸ್ಕೆಟ್ನ ಇಟ್ಕೊಂಡು ನಾವು ತೊಳೆದಿಟ್ಟಿರುವಂಥ ಎಲ್ಲ ಪಾತ್ರೆಗಳನ್ನ ಒಂದು ಬಾಸ್ಕೆಟಲ್ಲೇ ಹಾಕ್ಕೊಂಡ್ಬಿಟ್ರೆ ಬೇಗ ಕೂಡ ಡ್ರೈ ಆಗಿಬಿಡುತ್ತೆ. ಸಿಂಕು ಕೂಡ ಎನಿ ಟೈಮ್ ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ನಿಮಗೂ ಇಂಟ್ರೆಸ್ಟಿಂಗ್ ಆಗಿದ್ದರೆ ಫಾಲೋ ಮಾಡಿ ನೋಡಿ. ನೆಕ್ಸ್ಟು ಮನೆ ದೊಡ್ಡದಾಗಿರೋವಂಥವ್ರು ಮೇಲೆ ಕೆಳಗಡೆ ಓಡಾಡೋ ಕಷ್ಟ ಆಗುತ್ತೆ ಅಂತ ಅಂದವರು ಈ ಒಂದು ಟ್ರಿಕ್ಸ್ನ ನೆನಪಲ್ಲಿ ಇಟ್ಕೊಳ್ಳಿ. ಆದಷ್ಟು ಮೇಲೆ ಹೋಗಬೇಕಾದ್ರೆ ಅಥವಾ ಕೆಳಗಡೆ ಬರಬೇಕಾದ್ರೂ ಮೇಲೆ ಹೋಗಬೇಕಾದ್ರೆ ಕೆಳಗಡೆ ನೀವು ಮೇಲೆ ರೂಮಲ್ಲಿ ಇಡುವಂಥ ವಸ್ತುಗಳೇನಾದರೂ ಇದ್ದರೆ ತೊಗೊಂಡೋಗಿ. ನಾನಿಲ್ಲಿ ಬಟ್ಟೆಗಳನ್ನ ವಾಶ್ಗೆ ಹಾಕಬೇಕಾಗಿದೆ, ಅದಕ್ಕೋಸ್ಕರ ತೊಗೊಂಡೋಗ್ತಾ ಇದ್ದೀನಿ. ಇನ್ನು ಕೆಲವೊಂದು ಸರಿ ನಾನು ಬಟ್ಟೆನ ವಾಶ್ಗೆ ಹಾಕೋಕ್ಕೆ ಹೋಗಬೇಕಾದ್ರೇ ಅಲ್ಲಿ 3ರಿಂದ 4 ಕೆಲಸಗಳನ್ನ ಅಟ್ ಎ ಟೈಮ್ ಮುಗಿಸ್ಕೊಂಡು ಬರ್ತೀನಿ. ಇಲ್ಲ ಅಂದರೆ ಪದೇ ಪದೇ ಮೇಲೆ ಕೆಳಗಡೆ ಹತ್ತಬೇಕಾಗತ್ತೆ. ಈಗ ನಾನು ಹೂಗಳನ್ನ ಕಿತ್ಕೊಂಬರೋಕ್ಕೆ ಹೋಗ್ತಾ ಇದ್ದೆ. ಸೊ ಹೋಗ್ಬೇಕಾದ್ರೇ ಬಟ್ಟೆನ ನಾನು ವಾಶ್ಗೆ ಕೂಡ ಹಾಕ್ತಾ ಇದ್ದೀನಿ. ಅದೇ ಥರ ಒಂದ್ಸರಿ ಗಿಡಗಳನ್ನ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಸರಿ ನೀರು ಕೂಡ ಅದೇ ಟೈಮಲ್ಲೇ ಹಾಕಿ ಬರ್ತಾ ಇರ್ತೀನಿ. ಇನ್ನು ಬೆಳಗ್ಗೆನೇ ಎಲ್ಲ ವಿಂಡೋಸ್ನ ಕೂಡ ಓಪನ್ ಮಾಡ್ತಿರ್ತೀನಲ್ವ, ವಿಂಡೋಸ್ನ ಕೂಡ ಓಪನ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೂ ಕೂಡ ಈ ರೀತಿ ಅಭ್ಯಾಸಗಳನ್ನ ಮಾಡಿಕೊಟ್ರೆ ಕೆಲವೊಂದು ಸರಿ ಅವ್ರ ಟಾಯ್ಸ್ ಎಲ್ಲ ಕೆಳಗಡೆ ತೊಗೊಂಬರೋದು, ಮೇಲೆ ತೊಗೊಂಡೋಗೋದು ಮಾಡ್ತಿರ್ತಾರಲ್ವ. ಯಾವ್ಯಾವ ಪ್ಲೇಸಲ್ಲಿ ಇರೋವಂಥ ವಸ್ತು ಆ ಪ್ಲೇಸಲ್ಲಿ ಇಡ್ತಾ ಇರ್ತಾರೆ.
ಇನ್ನು ಈಗ ನಾನು ಮತ್ತೆ ಮೇಲೆ ಹೋಗಬೇಕಾದ್ರೆ ಈ ಬಟ್ಟೆಗಳನ್ನ ತೊಗೊಂಡೋಗ್ಬೋದು. ಅದಕ್ಕೋಸ್ಕರ ನಾನು ಸ್ಟೆಪ್ಸ್ ಹತ್ರನೇ ಈ ರೀತಿಯಾಗಿ ಇಟ್ಟುಬಿಟ್ಟಿದ್ದೀನಿ. ನೆಕ್ಸ್ಟ್ ನಾನು ಮೇಲೆ ಹೋಗಬೇಕಾದ್ರೆ ಕಣ್ಣಿಗೆ ಎದುರುಗಡೆ ಕಾಣಿಸುತ್ತಲ್ವ ಆಗ ತೊಗೊಂಡೋಗ್ಬೋದು ಅನ್ನೋದ್ರಿಂದ ಈ ಒಂದು ಬಾಲ್ಕನಿಯಲ್ಲೂ ಕೂಡ ನಾನು ಅದೇ ಥರ ನೀರು ಹಾಕ್ಬಿಟ್ಟು ಬಂದುಬಿಡ್ತೀನಿ. ಅಲ್ಲಿಗೆ ಆ ಒಂದು ಕೆಲಸನೂ ಮುಗಿಯುತ್ತೆ, ಮರಿದಿರ ಕೂಡ ಇರ್ತೀವಿ, ಅಟ್ ಎ ಟೈಮ್ ಎಲ್ಲ ಕೆಲಸಗಳು ಕೂಡ ಮುಗಿಯುತ್ತೆ. ಮಲ್ಟಿ ಟಾಸ್ಕಿಂಗ್ ಅಂತಲೇ ಹೇಳ್ಬೋದು. ಈ ರೀತಿ ಪ್ರತಿಯೊಬ್ಬರು ಕೂಡ ಮಲ್ಟಿ ಟಾಸ್ಕಿಂಗ್ ಮಾಡೋದ್ರಿಂದ ನಮ್ಮ ಕೆಲಸಗಳು ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾನು ಮಧ್ಯಾಹ್ನದ ಮೇಲೆ ಈ ರೀತಿ ಅಡುಗೆ ಮನೆಯಲ್ಲಿ ಆಲೂಗಡ್ಡೆ ಬೇಯಿಸಿರೋಂಥ ನೀರಿತ್ತು, ಅದನ್ನು ಕೂಡ ನಾನು ಬಾಲ್ಕನಿಯಲ್ಲಿ ಗಿಡಗಳಿಗೆ ಹಾಕೋಣ ಅಂತ ತೊಗೊಂಡೋಗ್ತಾ ಇದ್ದೀನಿ. ಆ ನೀರನ್ನ ಕೂಡ ಗಿಡಗಳಿಗೆ ಹಾಕಿಬಿಟ್ಟು ನಾನು ಆಗಲೇ ವಾಶ್ಗೆ ಹಾಕಿರುವಂಥ ಬಟ್ಟೆಗಳನ್ನ ಒಣಗಾಕೊಳ್ತಾ ಇದ್ದೀನಿ. ಇನ್ನು ನಾನು ಮುಂಚಿನ ದಿವಸನೇ ನಾನು ಒಣಗಾಕಿರ್ತೀನಲ್ವ ಆ ಬಟ್ಟೆಗಳನ್ನ ಕೂಡ ನೀಟಾಗಿ ತೊಗೊಂಡು ಬರ್ತಾ ಇದ್ದೀನಿ. ಈ ಬಟ್ಟೆಗಳನ್ನೆಲ್ಲ ಕೂಡ ನಾನು ಈ ರೀತಿ ಬಿಸಿಲಲ್ಲಿ ಬಾಸ್ಕೆಟಲ್ಲಿ ಇಟ್ಟಿದ್ದೀನಲ್ವ, ಈ ಬಾಸ್ಕೆಟಿಂದನೇ ಡೈರೆಕ್ಟಾಗಿ ತೊಗೊಂಡ್ಬಂದು ಮನೆಯಲ್ಲಿ ಇಟ್ಕೊಳ್ಬೋದು. ಮಕ್ಕಳು ಕೂಡ ಅಷ್ಟೇ ಮೇಲಿಂದ ಕೆಳಗಡೆ ಬರಬೇಕಾದ್ರೆ ವಾಟರ್ ಬಾಟಲ್ಸ್ ಇರ್ಬೋದು ಅಥವಾ ಅವ್ರ ಬುಕ್ಸು ಯಾವುದೋ ಒಂದು ವಸ್ತು ಅನ್ನೋದು ಬಿಟ್ಟಿರ್ತೀವಲ್ವ, ಆ ವಸ್ತುಗಳನ್ನ ತೊಗೊಂಡ್ಬಂದರೆ ನಮಗೆ ಕೆಲಸ ಅನ್ನೋದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಅಡುಗೆ ಮನೆ ಬಟ್ಟೆಗಳನ್ನ ನೀಟಾಗಿ ವಾಶ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ಒಂದು ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ. ಮೇ ಬಿ ನನ್ನಂಥವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ. ಅಂದರೆ ಬಟ್ಟೆಗಳನ್ನ ಸರಿಯಾಗಿ ಒಗೆಯೋಕ್ಕೆ ಯಾರಿಗೆ ಬರಲ್ಲೋ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ಕಿಚನ್ ಟವಲ್ಸ್ನ ವಾಶ್ ಮಾಡೋದಕ್ಕೋಸ್ಕರ ನಾನು ಒಂದು ಬಕೆಟಲ್ಲಿ ನೀರನ್ನ ಬಿಟ್ಟಿದ್ದೀನಿ. ಇದು ಬಿಸಿ ನೀರು, ಇದರಲ್ಲೇ ಸ್ವಲ್ಪ ಸೋಪಿನ ಪೌಡರ್ ಕೂಡ ಹಾಕಿದ್ದೀನಿ, ಅಂದರೆ ಡಿಟರ್ಜೆಂಟ್ ಪೌಡರು. ಈಗ ಇದರಲ್ಲಿ ನಾನು ಹ್ಯಾಂಡ್ ವಾಶ್ ಮಾಡಬೇಕಾಗಿರುವಂಥ ಕ್ಲಾತ್ಸ್ನ ಈ ರೀತಿಯಾಗಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಅಡುಗೆ ಮನೆಗೆ ಸಂಬಂಧಪಟ್ಟಿರುವಂಥ ಬಟ್ಟೆಗಳು, ಕೆಲವೊಂದು ಬೇರೆ ಬಟ್ಟೆಗಳು ಕೂಡ ಇದೆ. ಈ ರೀತಿ ನೆನೆಸಿಟ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ವಾಶ್ ಮಾಡಿ, ತುಂಬ ಬೇಗನೆ ಕ್ಲೀನ್ ಆಗಿಬಿಡುತ್ತೆ. ಜಿಡ್ಡು ಕೊಳೆ ಎಲ್ಲ ಕೂಡ ಸಾಫ್ಟ್ ಆಗಿಬಿಟ್ಟಿರುತ್ತೆ. ಬಿಸಿ ನೀರನ್ನ ಉಪಯೋಗಿಸಿರೋದ್ರಿಂದ ಕೊಳೆ ಎಲ್ಲ ಬೇಗ ಕೂಡ ಬಿಟ್ಕೊಂಡ್ಬಿಡುತ್ತೆ. ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡೋದ್ರಿಂದ ಜಾಸ್ತಿ ಹೊತ್ತು ಮಾಡುವಂಥ ಕೆಲಸಗಳು ಬೇಗ ಮುಗಿಯುತ್ತೆ. ಇನ್ನು ಕೆಲವೊಂದು ಸರಿ ನಮಗೆ ಬಟ್ಟೆ ವಾಶ್ ಮಾಡೋದು ಸರಿಯಾಗಿ ಬರದೇ ಇರೋ ಕಾರಣ ಬಟ್ಟೆಯಲ್ಲಿರುವಂಥ ಕೊಳೆ ಎಲ್ಲ ಅದೇ ರೀತಿ ಉಳ್ಕೊಳ್ತಾ ಇರುತ್ತೆ. ಬಟ್ ಈ ರೀತಿ ಮಾಡೋದ್ರಿಂದ ನಿಮಗೆ ನೀಟಾಗಿ ಬಟ್ಟೆಗಳು ಕೂಡ ವಾಶ್ ಆಗುತ್ತೆ. ನೋಡ್ತಾ ಇದ್ದೀರಲ್ವ, ಎಲ್ಲದನ್ನು ಕೂಡ ನಾನು ಬಿಸಿಲಲ್ಲೇ ಒಣಗಾಕಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು ಟಿಪ್ಪು, ಅಡುಗೆ ಮನೆಯಲ್ಲಿ ಏನಾದರೂ ಐಟಮ್ಸ್ ಎಲ್ಲ ಏನಿರುತ್ತೆ ಗ್ರಾಸರೀಸು ಖಾಲಿ ಆಗ್ತಾ ಇರುತ್ತೆ. ಇಲ್ಲಿ ಅಕ್ಕಿ ಬಾಕ್ಸಲ್ಲಿ ಸ್ವಲ್ಪನೇ ಅಕ್ಕಿ ಇದೆ, ಖಾಲಿ ಆಗಿರೋ ಕಾರಣ ನಾನು ಇದರಲ್ಲಿ ಮತ್ತೆ ನಾನು ಅಕ್ಕಿನ ತುಂಬಿಸ್ಕೊಳ್ತಾ ಇಲ್ಲ. ಅಕ್ಕಿ ತುಂಬಿಸೋದಕ್ಕಿಂತ ಮುಂಚೆ ಒಂದು ಸರಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಬಾಕ್ಸಲ್ಲಿರುವಂಥ ಅಕ್ಕಿನ ನಾನು ಅಡುಗೆಗೆ ಯೂಸ್ ಮಾಡಿಕೊಂಡು ಬಾಕ್ಸ್ನ ಡೈರೆಕ್ಟಾಗಿ ಅಲ್ಲೇ ಹಿಡ್ದಿರ ಈ ಬಾಕ್ಸ್ನ ಇಮ್ಮಿಡಿಯೇಟಾಗಿ ವಾಶ್ ಮಾಡಿಬಿಡ್ತೀನಿ. ಈ ರೀತಿ ಇಮ್ಮಿಡಿಯೇಟಾಗಿ ವಾಶ್ ಮಾಡಿ ಡ್ರೈಗೆ ಇಟ್ಬಿಡ್ಬೋದು. ಬಾಲ್ಕನೀಸಲ್ಲಿ ಅಥವಾ ಯುಟಿಲಿಟಿಯಲ್ಲಿ ನಾವು ಒಂದು 5 ರಿಂದ 10 ನಿಮಿಷ ಇಟ್ಟರೆ ಬೇಗನೆ ಒಣಗೋಗ್ಬಿಡುತ್ತೆ. ಆಮೇಲೆ ಇದರಲ್ಲಿ ಅಕ್ಕಿನ ತುಂಬಿಸ್ಕೊಳ್ಬೋದು. ನಾನು ಇನ್ನು ಈ ಒಂದು ಕಬೋರ್ಡ್ ಏನಿತ್ತು ಅಕ್ಕಿ ಬಾಕ್ಸ್ ಇಡುವಂಥ ಕಬೋರ್ಡು, ಆ ಕಬೋರ್ಡ್ನ ಕೂಡ ಒಂದು ಸರಿ ಒರೆಸ್ಕೊಂಡು ಬಿಡ್ತೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಎಲ್ಲ ಬಾಕ್ಸಸ್ನ ಹಬ್ಬದ ಟೈಮಲ್ಲೆಲ್ಲ ಕೂಡ ಒಂದೇ ಸರಿ ವಾಶ್ ಮಾಡ್ತಾ ಇರ್ತೀವಲ್ವ, ಆ ಒಂದು ಫಜೀತಿ ಬರಲ್ಲ. ಏನಾದರೂ ಐಟಮ್ಸ್ ಖಾಲಿ ಆಗಿದ್ದ ಕೂಡಲೇ ಆ ಡಬ್ಬನ ಇಮ್ಮಿಡಿಯೇಟಾಗಿ ವಾಶ್ ಮಾಡಿ ನೆಕ್ಸ್ಟ್ ಅದು ಒಣಗಿದ್ದಾದಮೇಲೆ ಫಿಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಎನಿ ಟೈಮ್ ಈ ಒಂದು ಬಾಕ್ಸಸ್ ಅನ್ನೋದು ನೀಟಾಗಿರುತ್ತೆ. ಇನ್ನು ಟೀ ಪೌಡ್ರ್ ಕೂಡ ಖಾಲಿ ಆಗಿದೆ. ಈ ಒಂದು ಟೀ ಪೌಡ್ರ್ ಉಳಿದಿರೋ ಅಂಥದ್ದು ಸ್ವಲ್ಪನ ನಾನು ಟೀಗೆ ಯೂಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕೂಡ ಇಮ್ಮಿಡಿಯೇಟಾಗಿ ವಾಶ್ ಮಾಡಿ ಇಡ್ತಾಯಿದ್ದೀನಿ. ಪೂರ್ತಿ ಡ್ರೈ ಆದಮೇಲೆ ಮತ್ತೆ ನಾನು ಇದರಲ್ಲಿ ಟೀ ಪೌಡ್ರ್ ಅನ್ನೋದು ತುಂಬಿಸ್ಕೊಳ್ತೀನಿ. ಮೇ ಬಿ ನಿಮ್ಮಲ್ಲೂ ಕೂಡ ಕೆಲವೊಬ್ರು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಇರ್ಬೋದು. ಬಿಗಿನರ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ನೋಡಿ, ಈ ರೀತಿಯಾಗಿ ತುಂಬಿಸ್ಕೊಂಡು ಆ ಪ್ಲೇಸಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ನೀವು ಕೂಡ ಇದೇ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಲೈನರ್ಸು. ಈ ಒಂದು ಲೈನರ್ಸಿಂದ ನಮಗೆ ತುಂಬ ಕೆಲಸ ಅನ್ನೋದು ಕಡಿಮೆ ಆಗುತ್ತೆ. ಅಡುಗೆ ಮನೆಯಲ್ಲಿ ನಾನು ಎಲ್ಲೆಲ್ಲಿ ಉಪಯೋಗಿಸ್ತೀನಿ ಅಂತ ಶೇರ್ ಮಾಡ್ತೀನಿ ನೋಡಿ. ಫಸ್ಟಿಗೆ ನಾವು ಅಡುಗೆ ಮನೆಯಲ್ಲಿ ಮೇಯ್ನಾಗಿ ಬೇಕಾಗಿರೋವಂಥದ್ದು, ಅದು ಇಂಡಿಯನ್ ಕುಕ್ಕಿಂಗಲ್ಲಿ ಕಂಪಲ್ಸರಿ ಬೇಕೇ ಬೇಕು, ಮಸಾಲ ಡಬ್ಬಿ. ಈ ಒಂದು ಮಸಾಲ ಡಬ್ಬಿಯಲ್ಲಿ ನಾವು ಈ ಒಂದು ಸ್ಪೈಸಸ್ನೆಲ್ಲ ಈ ರೀತಿಯಾಗಿ ಇಡಬೇಕಾದ್ರೆ ಕೆಲವೊಂದು ಸರಿ ಆ ಕಡೆ ಈ ಕಡೆ ಹೋದಾಗ ಕೆಳಗಡೆ ಎಲ್ಲ ಚೆಲ್ತಾ ಇರುತ್ತೆ. ಈ ಕೆಳಗಡೆ ಕಲೆಕ್ಟ್ ಆಗಿರೋ ಅಂಥದ್ದನ್ನು ನಾವು ನೀಟಾಗಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡ್ಬಿಟ್ಟು ಫಸ್ಟಿಗೆ ನಾವು ಆ ಒಂದು ಡಬ್ಬಿಗಳೆಲ್ಲ ಏನಿದೆ ಅದನ್ನು ಇಡೋದಕ್ಕಿಂತ ಮುಂಚೆನೇ ಒಂದು ಟಿಶ್ಯೂ ಪೇಪರ್ನ ಈ ರೀತಿಯಾಗಿ ಹಾಕ್ಬಿಟ್ಟು ಇಡೋದ್ರಿಂದ ಜಸ್ಟ್ ಏನಾದರೂ ಇದ್ರ ಮೇಲೆ ಬಿದ್ದರೂ ಕೂಡ ಟಿಶ್ಯೂ ಅಲ್ಲೇ ಕಲೆಕ್ಟ್ ಆಗಿರುತ್ತೆ. ಅದರಲ್ಲಿ ಬೇಕಾಗಿರೋವಂಥದ್ದನ್ನು ನಾವು ತೆಗಿಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಡಸ್ಟ್ಬಿನ್ಗೂ ಕೂಡ ಹಾಕ್ಬೋದು. ಆಗ ಬಾಕ್ಸ್ ಒಳಗಡೆ ಕೂಡ ನೀಟಾಗಿರುತ್ತೆ. ನೋಡಿ, ಜಸ್ಟ್ ಈ ರೀತಿ ಟಿಶ್ಯೂನ ಹಾಕ್ಬಿಟ್ಟು ಈ ರೀತಿ ಬೌಲ್ಸ್ನ ಇಡೋದಷ್ಟೇ. ಇದೇ ಥರ ಆಯಿಲ್ ಬಾಟಲ್ಸ್ನೆಲ್ಲ ಇಡಬೇಕಾದ್ರೂ ಕೂಡ ಕೆಳಗಡೆ ಒಂದು ಪ್ಲೇಟಲ್ಲಿ ಈ ರೀತಿಯಾಗಿ ಟಿಶ್ಯೂನ ಹಾಕ್ಬಿಟ್ಟು ಇಡೋದ್ರಿಂದ ಏನಾದರೂ ಎಣ್ಣೆ ಚೆಲ್ಲಿದ್ರೂ ಕೂಡ ಟಿಶ್ಯೂ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಟೈಮ್ ನಾವು ಜಸ್ಟ್ ಈ ರೀತಿಯಾಗಿ ಒರೆಸ್ಬಿಟ್ಟು ಬೇರೆ ಟಿಶ್ಯೂನ ಹಾಕ್ಬಿಟ್ಟು ಈ ರೀತಿಯಾಗಿ ಇಟ್ಕೊಳ್ಬೋದು.
ಇದೇ ಥರ ನೀವು ಕೌಂಟರ್ ಮೇಲೆಲ್ಲ ಕೂಡ ಕಟ್ಲರಿ ಎಲ್ಲ ಇಟ್ಟಿರ್ತೀರಲ್ವ, ಆ ಒಂದು ಕಟ್ಲರಿ ಯೂನಿಟ್ಸ್ ಹತ್ರ ಕೂಡ ನೀವು ಈ ರೀತಿಯಾಗಿ ಟಿಶ್ಯೂನ ಉಪಯೋಗಿಸ್ಕೊಳ್ಬೋದು ಅಥವಾ ಹಳೆ ಬಟ್ಟೆ ಕೂಡ ಉಪಯೋಗಿಸ್ಕೊಳ್ಬೋದು. ಹಳೆ ಬಟ್ಟೆಗಳನ್ನ ಬಿಸಾಡ್ದಿರ ನೀಟಾಗಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಳ್ಳೋದಾದರೆ ನೀವು ಬೇಕು ಅಂದಾಗ ಯೂಸ್ ಮಾಡ್ಕೊಳ್ಬೋದು, ಅಥವಾ ನೀವು ಬೇಡ ಅಂದರೆ ಡೈರೆಕ್ಟಾಗಿ ಡಸ್ಟ್ಬಿನ್ಗೂ ಕೂಡ ಥ್ರೋ ಮಾಡ್ಬೋದು. ಇನ್ನು ನಾನು ಫ್ರೂಟ್ ಬಾಸ್ಕೆಟ್ ಕೆಳಗಡೆ ಕೂಡ ಈ ರೀತಿ ಒಂದು ಲೈನರ್ನ ಯೂಸ್ ಮಾಡಿದ್ದೀನಿ. ಏನಾದರೂ ಬಿದ್ದರೂ ಕೂಡ ಅಂದರೆ ಫ್ರೂಟ್ಸ್ ಎಲ್ಲ ಏನಾದರೂ ಒಂದು ಸ್ವಲ್ಪ ಏನಾದರೂ ಹಾಳಾದಾಗ ಅದರ ರಸ ಎಲ್ಲ ಕೆಳಗಡೆ ಬಿದ್ದರೂ ಕೂಡ ಅಲ್ಲೇ ಕಲೆಕ್ಟ್ ಆಗಿರುತ್ತೆ. ಫ್ರಿಜ್ ಕವರ್ ಅನ್ನೋದು ಹಾಳಾಗ್ದಿರ ಇರುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಒಂದು ಬುಟ್ಟಿನ ಇಟ್ಟಿದ್ದೀನಲ್ವ, ಇದರ ಕೆಳಗಡೆ ಕೂಡ ಒಂದು ಇನ್ವಿಟೇಷನ್ನ ಇಟ್ಟಿದ್ದೀನಿ. ಕ್ಲೀನಿಂಗು ಕೂಡ ಈಸಿ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ನೀರಲ್ಲಿ ಗಿಡಗಳನ್ನ ಬೆಳೆಸ್ತಾ ಇರೋದ್ರಿಂದ ನೀರೇನಾದರೂ ಚೆಲ್ಲಿದ್ರೂ ಕೂಡ ಆ ಒಂದು ಪೇಪರೇ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟು ಎಲ್ಲರ ಅಡುಗೆ ಮನೆಯಲ್ಲೂ ಕೂಡ ಈ ರೀತಿ ಒಂದು ಸೆಟಪ್ನ ಮಾಡ್ಕೊಳ್ಳಿ. ಅಡುಗೆ ಮಾಡಬೇಕಾದ್ರೆ ಸ್ಟವ್ ಮೇಲೆ ಈ ರೀತಿ ಸಿಡಿಯೋದೆಲ್ಲ ಸರ್ವೇ ಸಾಮಾನ್ಯ. ಬಟ್ ಸಿಡಿಬೇಕಾದ್ರೆ ನಾವು ಇಮಿಡಿಯೇಟಾಗಿ ಬಟ್ಟೆಯಿಂದ ಒರೆಸ್ತಾ ಇರ್ತೀವಿ. ನಾರ್ಮಲ್ ಆಗಿರುವಂಥ ಬಟ್ಟೆಯಿಂದ ಒರೆಸೋದಾದರೆ ಆ ಬಟ್ಟೆಗಳನ್ನ ಪ್ರತಿ ಸರಿ ಕೂಡ ವಾಶ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಬ್ಯಾಡ್ ಸ್ಮೆಲ್ ಬಂದುಬಿಡುತ್ತೆ. ಅದ್ರ ಬದಲಾಗಿ ಈ ರೀತಿ ಒಂದು ಬಾಟಲ್ನ ಕಟ್ ಮಾಡಿ ಈ ರೀತಿಯಾಗಿ ಇಟ್ಕೊಳ್ಳಿ. ಇದರಲ್ಲಿ ನೀವು ಹಳೆಯ ಬಟ್ಟೆಗಳೆಲ್ಲ ಏನಿರುತ್ತೆ ಆ ಒಂದು ಹಳೆ ಬಟ್ಟೆಗಳ ಏನೇನು ಬಿಸಾಕಬೇಕು ಅನ್ನೋ ಸ್ಟೇಜಲ್ಲಿ ವಾಶ್ ಮಾಡಿಬಿಟ್ಟು ಈ ರೀತಿ ಪುಟ್ಟದಾಗಿ ಕಟ್ ಮಾಡಿ ಇಟ್ಕೊಂಡು ಈ ಒಂದು ಬಾಟಲಲ್ಲಿ ಇಟ್ಕೊಂಡ್ರೆ ಈ ರೀತಿ ಏನಾದರೂ ಸಿಡಿದಾಗ, ಎಣ್ಣೆ ಚೆಲ್ಲಿದಾಗ, ಸಡನ್ನಾಗಿ ಹಾಲೆಲ್ಲ ಚೆಲ್ಲಿದಾಗ ನೀವು ಡೈರೆಕ್ಟಾಗಿ ಈ ರೀತಿ ಪುಟ್ಟದಾಗಿರುವಂಥ ಬಟ್ಟೆಗಳಿಂದನೇ ಒರೆಸ್ಬಿಟ್ಟು ಈ ಒಂದು ಬಟ್ಟೆನ ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಬಿಸಾಕ್ಬೋದು. ಆಗ ನಿಮಗೆ ಅಡುಗೆ ಮನೆಯಲ್ಲಿರುವಂಥ ಟವಲ್ಸು ಗಲೀಜಾಗ್ದಿರೇ ಇರುತ್ತೆ, ಪದೇ ಒಗೆಯೋ ಅವಶ್ಯಕತೆ ಕೂಡ ಬರಲ್ಲ. ನೆಕ್ಸ್ಟು ಅಡುಗೆ ಮನೆಯಲ್ಲಿ ಗ್ರಾಸರೀಸ್ ತಂದಾಗ ಪುಟ್ಟದಾಗಿರುವಂಥ ಕವರ್ಸ್ ಬರುತ್ತೆ ಅಲ್ವಾ, ಆ ಒಂದು ಕವರ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ನಾನು ಒಂದು ಪೇಪರ್ ಬ್ಯಾಗ್ನ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡಿರೋದ್ರಿಂದ ಪುಟ್ ಬ್ಯಾಗ್ಸು ಪುಟ್ ಕವರ್ಸ್ ಯಾವಾಗ ಬೇಕೋ ಆವಾಗ ತೆಗೆದು ಯೂಸ್ ಮಾಡ್ಕೊಳ್ಬೋದು. ಇನ್ನು ಆ ಕಡೆ ಈ ಕಡೆ ಎಲ್ಲ ಕೂಡ ಹೋಗ್ದಿರನೂ ಇರುತ್ತೆ. ಈ ಒಂದು ಸೆಟಪ್ಸ್ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಇದನ್ನು ಜಸ್ಟ್ ಅಡುಗೆ ಮನೆಯಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಬೇಕಾದರೂ ಕೂಡ ನೀವು ನೇತಾಕ್ಕೊಳ್ಬೋದು. ನೆಕ್ಸ್ಟು ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಆಗಲೇ ಹೇಳ್ದಂಗೆ ಪಾತ್ರೆ ತೊಳೆಯೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂತ ಅಂದವರು ಈ ಟಿಪ್ಸ್ನ ಫಾಲೋ ಮಾಡ್ಬೋದು. ಪಾತ್ರೆ ತೊಳೆಯೋಕೆ ಬೇಕಾದರೆ ನಾನು ಮುಂಚೆನೇ ಈ ರೀತಿ ಒಂದ್ಸರಿ ನೀರಿಂದನೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ವಾಶ್ ಮಾಡ್ಕೊಂಡಿದ್ದ ಆದಮೇಲೆ 2 ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ತೀನಿ. ಅಂದರೆ ಸ್ಟೀಲ್ದು ಡೈಲಿ ಅಂದರೆ ಗ್ಲಾಸಸ್ಸು, ಪ್ಲೇಟ್ಸು ಇದೆಲ್ಲ ಕೂಡ ಜಾಸ್ತಿ ಕೊಳೆ ಆಗಿರಲ್ಲ, ಇದೆಲ್ಲ ಒಂದು ಪಾರ್ಟು. ನೆಕ್ಸ್ಟ್ ಅಡುಗೆ ಮಾಡಬೇಕಾದ್ರೆ ಯೂಸ್ ಮಾಡಿರುವಂಥ ಕಡಾಯಿ, ಬಾಂಡ್ಲಿ ಮತ್ತು ಕುಕ್ಕರ್ಸು, ಹಾಲು ಕಾಯಿಸಬೇಕಾದ್ರೆ ಯೂಸ್ ಮಾಡಿರುವಂಥ ಪಾತ್ರೆ, ಇದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಳ್ತೀನಿ. ಇದನ್ನು ನಾನು ಬೇರೆ ರೀತಿ ವಾಶ್ ಮಾಡ್ತೀನಿ. ಬಟ್ ಗ್ಲಾಸಸ್ಸು ನೆಕ್ಸ್ಟ್ ಪ್ಲೇಟ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಕೂಡ ಒಂದು ರೀತಿ ವಾಶ್ ಮಾಡ್ತೀನಿ. ಫಸ್ಟಿಗೆ ನಾನು ಬಾಸ್ಕೆಟ್ನ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಈಗ ಒಂದೇ ಸಾರಿ ವಿಮ್ ಲಿಕ್ವಿಡ್ನ ಜಸ್ಟ್ ಈ ರೀತಿ ಒಂದು 2 ಡ್ರಾಪಷ್ಟು ಹಾಕ್ಕೊಂಡಿದ್ದೀನಿ. ಈ 2 ಡ್ರಾಪಷ್ಟು ವಿಮ್ ಲಿಕ್ವಿಡು ನಾನು ತೋರಿಸ್ತಾ ಇರೋವಂಥ ಎಲ್ಲ ಪಾತ್ರೆಗಳಿಗೂ ಕೂಡ ಸರಿ ಹೋಗುತ್ತೆ. ಮತ್ತು ನಾವು ವಿಮ್ ಲಿಕ್ವಿಡ್ನ ಹಾಕೊಳ್ಳೋ ಅವಶ್ಯಕತೆನೇ ಬರಲ್ಲ. ಜಸ್ಟ್ ಈ ರೀತಿ ನಾವು ವಾಶ್ ಮಾಡೋದ್ರಿಂದ ನೀವು ಅಬ್ಸರ್ವ್ ಮಾಡಿರ್ಬೋದು ಪಾತ್ರೆಗಳ ಮೇಲೆ ವೈಟ್ ಪ್ಯಾಚಸ್ ಅನ್ನೋದು ಬಂದಿರುತ್ತೆ. ಸೋಪ್ ಯೂಸ್ ಮಾಡಿದಾಗ ಸರಿಯಾಗಿ ನೀರಿಂದ ತೊಳೆದಿಲ್ಲ ಅನ್ನೋದಾದರೆ ಆ ರೀತಿ ವೈಟ್ ಪ್ಯಾಚಸ್ ಅನ್ನೋದು ಬರುತ್ತೆ. ಅದು ಬರಬಾರ್ದು ಅನ್ನೋದಾದರೆ ಈ ರೀತಿ ಲಿಕ್ವಿಡ್ಸ್ನ ಉಪಯೋಗಿಸ್ಕೊಳ್ಬೋದು. ಇನ್ನು ಲಿಕ್ವಿಡ್ನ ನಾವು ವಾಶ್ ಮಾಡೋದು ತುಂಬ ಸುಲಭ. ಆದಷ್ಟು ನಾವು ಪಾತ್ರೆಗಳನ್ನ ಈ ರೀತಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ವಾಶ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಲಿಕ್ವಿಡ್ ಎಲ್ಲ ಕೂಡ ಆವಾಗಲೇ ಕ್ಲಿಯರ್ ಆಗಿಬಿಡುತ್ತೆ. ಇನ್ನು ಪಾತ್ರೆಗಳು ಕೂಡ ನೋಡೋಕ್ಕೆ ತುಂಬ ಶೈನಿಯಾಗಿ ಕಾಣಿಸುತ್ತೆ, ಕ್ಲಿಯರಾಗಿ ಕೂಡ ಇರುತ್ತೆ. ನೆಕ್ಸ್ಟು ಕುಕ್ಕಿಂಗ್ ಪಾತ್ರೆಗಳು ಅಂದರೆ ಅಡುಗೆ ಮಾಡೋಕ್ಕೆ ಯೂಸ್ ಮಾಡಿರುವಂಥ ಕಡಾಯಿ, ಕುಕ್ಕರು, ಹಾಲಿನ ಪಾತ್ರೆ ಇದನ್ನೆಲ್ಲ ಯಾವ ರೀತಿ ವಾಶ್ ಮಾಡ್ತೀನಿ ಅನ್ನೋದಾದರೆ ಇದಕ್ಕೆ ನಾನು ಸಬೀನಾ ಪೌಡರ್ನ ಯೂಸ್ ಮಾಡ್ತೀನಿ. ಇನ್ನು ಹಾರ್ಡ್ ವಾಟರ್ ಪ್ರಾಬ್ಲಮ್ ಇರೋವಂಥವ್ರಿಗೆ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ಎಷ್ಟೇ ನೀಟಾಗಿ ಕ್ಲೀನ್ ಮಾಡಿದ್ರೂ ಕೂಡ ಪ್ಯಾಚಸ್ ಅನ್ನೋದು ಆಗ್ತಾ ಇರುತ್ತೆ. ಮತ್ತು ಕುಕ್ಕರ್ಸಲ್ಲೆಲ್ಲ ಒಳಗಡೆ ಎಲ್ಲ ಕೂಡ ವೈಟಾಗಿ ಕಾಣಿಸ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಈ ರೀತಿ ಸಬೀನಾನ ಉಪಯೋಗಿಸ್ಕೊಳ್ಬೋದು. ಇನ್ನು ಹಾಲಿನ ಪಾತ್ರೆಗಳಲ್ಲಿರುವಂಥ ಆ ಕಡೆ ಈ ಕಡೆ ಕೆನೆ ಎಲ್ಲ ಏನು ಅಂಟಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನಾನು ಈ ರೀತಿ ಸಬೀನನ್ನು ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಕ್ಲೀನಿಂಗ್ ಕೂಡ ಬೇಗ ಆಗುತ್ತೆ, ನಮಗೆ ಎಕ್ಸ್ಟ್ರಾ ಕೆಲಸ ಕೂಡ ಹಿಡಿಸ್ತಿರೇ ಇರುತ್ತೆ. ಐ ಹೋಪ್ ಈ ಒಂದು ಟಿಪ್ಸ್ ಎಲ್ಲ ಕೂಡ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಿಗಿನರ್ಸ್ ಎಲ್ಲ ಯಾರ್ಯಾರು ಇದ್ದೀರಾ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.